ನಮಸ್ಕಾರ ಎಲ್ಲರಿಗೂ. ಏನಿದು ಈ ಮಳ್ಯಾಗ ಎಲ್ಲಿ ಹೊಂಟಾರ ಅಂತ ಅನ್ಕೊಂಡ್ರೆ, ನಾವು ಹೋಗಿದ್ದು ಹುಬ್ಬಳ್ಳಿಯಿಂದ 25 ಕಿಲೋಮೀಟ್ರ್ ದೂರದಾಗಿರೋ ಶಿವಶಕ್ತಿ ಧಾಮಕ್ಕೆ ನೋಡ್ರಿ. ಭಾರಿ ಮಸ್ತ್ ಪ್ಲೇಸ್ ಐತಿದು. ನಾವು ಹೋದಾಗಂತೂ ಜಿಟಿ ಜಿಟಿ ಮಳೆ ಹತ್ತಿತ್ತು. ಈ 2 ದಿನದಿಂದ ಹೋಗಿದ್ವಿ ನಾವು. ಜಿಟಿ ಜಿಟಿ ಮಳೆಯೊಳಗೆ ಈ ಒಂದು ಸ್ಥಳ ನೋಡೋಕೆ ಭಾಳ ಖುಷಿ ಕೊಡ್ತು ನೋಡ್ರಿ. ದೊಡ್ಡ ಆವರಣದೊಳಗನ ಈ ಎಲ್ಲ ಗುಡಿಗಳು ಸ್ಥಾಪಿತ ಆಗ್ಯಾವು. ಭಾಳ ಚಲೋ ಅನ್ಸುತ್ತೆ ನೋಡೋಕೆ. ಫಸ್ಟ್ಗೆ ಎಂಟ್ರೆನ್ಸ್ ಹೋದ್ಕೊಳ್ಳೆ ಈ ಥರ ಪ್ಯಾಸೇಜ್ ಬರ್ತೈತಿ ಹೋಗೋಕೆ. ಈ ಒಂದು ದಾರಿಯೊಳಗೆ ನಡ್ಕೊತ ಹೋಗ್ಬೇಕು. ಭಾರಿ ಕಾಲು ಜಾರಕ್ಕೆ ಹತ್ಬಿಟ್ಟಿದ್ವು ರೀ ನಮ್ಗೆ. ಮಳೆ ಬಂದು ಎಲ್ಲ ನೀರು ನಿಂತಿದ್ವು. ಅಲ್ಲೆಲ್ಲೇ ಕೆಲಸಗಾರ ಒರ್ಸಕ್ಕೆ ಹತ್ತಿದ್ರು, ಆದ್ರೆ ಈ ಕಡೆನೂ ನೀರು ನಿಂತಿದ್ದು ಒರೆಸಿರ್ಲಿಲ್ಲ. ಹಿಂಗಾಗಿ ಭಾಳ ಕಾಲು ಜಾರಕತ್ತಿದ್ವು. ಅದ್ರಾಗ ಮೆಲ್ಕ ಹೋದ್ವಿ. ಒಳಗೆ ಹೋದ್ಗಳೇನ ಫಸ್ಟ್ಗೆ ಸಿಗೋದು ಒಂದು ದೊಡ್ಡ ದ್ವಾರ ಬಾಗಿಲ ಮತ್ತು ಗೋಪುರ. ಭಾರಿ ಕಲರ್ಫುಲ್ ಆದ ಗೋಪುರ ನೋಡ್ರಿ ಇದು. ಅದ್ರ ಒಳಗಿಂದ ಹೋದ್ಗಳೇನ ಇಲ್ಲೇ ದೊಡ್ಡ ಆವರಣ ಸಿಗುತ್ತೆ ರೀ. ಈ ಒಂದು ದೊಡ್ಡ ಕಂಪೌಂಡ್ನೊಳಗನ ಶನೇಶ್ವರ ದೇವಸ್ಥಾನ, ಜ್ಞಾನಾಂಬಿಕಾ ದೇವಸ್ಥಾನ, ವಿಜಯ ಗಣಪತಿ ದೇವಸ್ಥಾನ ಮತ್ತು ನವಗ್ರಹ ಕಟ್ಟೆ ಎಲ್ಲ ಸಿಗ್ತಾವೆ. ಫಸ್ಟ್ಗೆ ಒಳಗೆ ಗೋಪುರ ದಾಟಿ ಒಳಗೆ ಹೋಗೋ ಸಿಗೋದು ನಮಗೆ ಶಿವನ ದೇವಸ್ಥಾನ ನೋಡ್ರಿ. ಅಲ್ಲೇ ಶಿವಲಿಂಗ ಸ್ಥಾಪನೆ ಆಗೈತಿ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಆ ಕಡೆ ಎಡಗಡೆ ಹೊಳ್ಳಿದ್ರೆ ನಮಗೆ ಸಿಗೋದು ಶನೇಶ್ವರ ದೇವಸ್ಥಾನ. ಶನೇಶ್ವರ ದೇವಸ್ಥಾನದಿಂದ ಮುಂದಕ್ಕೆ ಹೋದ್ರೆ ಮತ್ತೆ ಅಲ್ಲೇ ಜ್ಞಾನಾಂಬಿಕಾ ದೇವಿದು ಮತ್ತು ವಿಜಯ ಗಣಪತಿ ದೇವಸ್ಥಾನ ಮತ್ತು ನವಗ್ರಹ ಕಟ್ಟೆ ಎಲ್ಲ ಸಿಗುತ್ತೆ. ಆ ಕಡೆ ಇನ್ನೂ ಪುಷ್ಕರಣಿ ಮತ್ತು ಗೋಶಾಲೆನೂ ಇದ್ವು. ಆದ್ರೆ ನಮಗೆ ಮಳೆ ಭಾಳ ಹತ್ತಿತ್ತಲ್ಲ, ಹಿಂಗಾಗಿ ಭಾಳ ಕಾಲು ಜಾರಕತ್ತಿದ್ವು ರೀ. ಹಿಂಗಾಗಿ ನಾವು ಅಲ್ಲೇ ಹೋಗಕ್ಕೆ ಹೋಗಲಿಲ್ಲ. ದೂರಿಂದನೇ ಅಷ್ಟೇ ನೋಡಿದ್ವಿ. ಈ 1 ಗಂಟೆಗೆಲ್ಲ ಬಂದ್ ಆಕಿತ್ತು ಅದು ದೇವಸ್ಥಾನ. ಹಿಂಗಾಗಿ ನಾವು ಹೋದಾಗ 12:45 ಆಗಿತ್ತು. ಅವಸರ ಮಾಡಿ ಎಲ್ಲ ದೇವಸ್ಥಾನ ದರ್ಶನ ತೊಗೊಂಡು ಹೊರಗೆ ಬಂದು ಕಂಪೌಂಡಿಂದ ಈ ರೀತಿ ವ್ಯೂ ಸಿಗುತ್ತೆ ನೋಡ್ರಿ. ಅಲ್ಲೇ ಸ್ವಲ್ಪ ಫೋಟೋ ಗಿಟೋ ತಕ್ಕೊಂಡು ನಾವು ಹೊರಗೆ ಬರ್ತಲೇ ದೇವಸ್ಥಾನ ದ್ವಾರ ಬಾಗಿಲು ಹಾಕಿ ಬಿಡ್ತು ನೋಡ್ರಿ. ನಮಸ್ಕಾರ ಮಾಡಿ ಮತ್ತಷ್ಟು ಫೋಟೋ ತಕ್ಕೊಂಡು ನಾವು ನಮ್ಮೂರ ಕಡೆ ಹೊರಳಿದ್ವಿ. ಭಾರಿ ಬೆಸ್ಟ್ ದೇವಸ್ಥಾನ ಐತಿ. ನೀವು ಒಮ್ಮೆ ಭೇಟಿ ಕೊಡ್ರಿ.